ತಳ ಸಮುದಾಯದ ಏಳಿಗೆಗಾಗಿ ಕೊತ್ತೂರುಗೆ ಸಚಿವ ಸ್ಥಾನ ನೀಡಿ ಕಾದ್ರಿಪುರ ಬಾಬು ಒತ್ತಾಯ. ತಳ ಸಮುದಾಯಗಳ ಏಳಿಗೆ ಅಭಿವೃದ್ಧಿಗಾಗಿ ಶಾಸಕ ಕೊತ್ತೂರು ಮಂಜುನಾಥ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ಹಿರಿಯ ಮುಖಂಡ ಕಾದ್ರಿಪುರ ಬಾಬು ಒತ್ತಾಯಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬುಡ್ಗಜಂಗಮ ಸಮುದಾಯದ ಏಕೈಕ ಶಾಸಕ ಕೊತ್ತೂರು ಮಂಜುನಾಥ್. ಜಿಲ್ಲೆಯಲ್ಲಿ ಬೆರಳೆಣಿಕೆಯಷ್ಟು ಇರುವ ಈ ಸಮುದಾಯ ಜಾತಿಯ ಶಕ್ತಿ ಇಲ್ಲದಿದ್ದರೂ ಇವರ ಜನರ ಸೇವೆ, ಮಾತೃ ಹೃದಯವನ್ನು ಕಂಡು ಮುಳುಬಾಗಿಲು ಹಾಗೂ ಕೋಲಾರದಲ್ಲಿ ಶಾಸಕರಾಗಿ ಹೊರಹೊಮ್ಮಿದ್ದಾರೆ. ಇಂತಹ ಶಾಸಕರಿಗೆ ಸಚಿವ ಸ್ಥಾನ ನೀಡಿದರೆ ಕ್ಷೇತ್ರವು ಅಭಿವೃದ್ಧಿ ಹೊಂದಲು ಯಾವುದೇ ಅನುಮಾನವಿಲ್ಲ ಎಂದರು. ಹಗಲು ಇರುಳು ಎನ್ನದೇ ಹಲವಾರು ಜನರ ಸೇವೆ ಮಾಡುವ ಜೊತೆಗೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತಿರುವ ಕೊತ್ತೂರು ಮಂಜುನಾಥ್ ಅವರಿಗೆ ಹೈಕಮಾಂಡ್ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಮ್ಮ ಮನವಿಗೆ ಸ್ಪಂದಿಸಿ ಸಚಿವ ಸ್ಥಾನ ನೀಡಬೇಕು ಎಂದು ಕೋರಿದರು. ನುಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಮಾತನಾಡಿ, ಭ್ರಷ್ಟಾಚಾರವಿಲ್ಲದ, ಯಾವುದೇ ಕಮಿಷನ್ ಪಡೆಯದ, ಪಾರದರ್ಶಕವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸುತ್ತಿರುವ ಶಾಸಕ ಕೊತ್ತೂರು ಮಂಜುನಾಥ್ ಅವರಿಗೆ ಸಚಿವ ಸ್ಥಾನ ನೀಡಿ ಇನ್ನೂ ಉತ್ತಮ ಕೆಲಸಗಳನ್ನು ಮಾಡಲು ಅವರಿಗೆ ಶಕ್ತಿ ತುಂಬಬೇಕು ಎಂದು ಒತ್ತಾಯಿಸಿದರು. ಅರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್ ಮಾತನಾಡಿ, ಜಿಲ್ಲೆಯ 6 ತಾಲೂಕಿನ ಅಭಿವೃದ್ಧಿಗೆ ಸೇರಿದಂತೆ ಶ್ರೀನಿವಾಸಪುರ ಹಾಗೂ ಮುಳಬಾಗಿಲಿನ ಕ್ಷೇತ್ರಗಳಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾದರೆ ಕೊತ್ತೂರು ಮಂಜುನಾಥ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ನೀಡಬೇಕು. ಯುವಕರ ಅಚ್ಚುಮೆಚ್ಚಿನ ನಾಯಕರು ಆಗಿರುವ ಇವರು ಸಚಿವ ಸ್ಥಾನ ತುಂಬಲು ಅರ್ಹರು. ಇಂಥವರಿಗೆ ಯಾವುದೇ ಹುದ್ದೆ ನೀಡಿದರೂ ಜನರ ಏಳಿಗೆಗೆ ದುಡಿಯುತ್ತಾರೆ. ಆದ್ದರಿಂದ ಸಚಿವ ಸ್ಥಾನ ನೀಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಂಬೇಡ್ಕರ್, ನಗರ ರಾಮಚಂದ್ರ, ಮುದ್ವತ್ತಿ ಮುನಿವೆಂಕಟಪ್ಪ, ಕೀಲುಕೋಟೆ ವೆಂಕಟಸ್ವಾಮಿ, ನರಸಾಪುರ ಚಂದ್ರು, ಮೋಹನ್ ಪ್ರಕಾಶ್, ಸೀಪುರ್ ದೇವರಾಜ್, ಆರ್ ನಾರಾಯಣಪ್ಪ, ಚಿನ್ನಾಪುರ ಗುರಪ್ಪ, ಮುನಿಯಪ್ಪ, ಸಂಪತ್, ಗದ್ದೆಕಣ್ಣೂರು ರಾಜೇಂದ್ರ, ಮಂಗಸಂದ್ರ ಕೃಷ್ಣಪ್ಪ, ಬೆಳಮಾರ್ನಳ್ಳಿ ಆಂಜಿನಪ್ಪ, ವೆಂಕಟೇಶ್, ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಇತರರು ಹಾಜರಿದ್ದರು. ಅಂತ ಜಾತಿಗಳಿಗೆ ಒಳಗೊಂಡಂತೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು, ಕೋಲಾರ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡಿದರು. ಕೋಲಾರಕ್ಕೆ ಬಂದ ಕೂಡಲೇ ಅವರು ಇವರನ್ನು ಗುರುತಿಸಿ ಹೈಕಮಾಂಡ್ಗೆ ತಿಳಿಸಿ ಇವರನ್ನೇ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಇವರನ್ನೇ ನಾವು ಸಚಿವ ಸ್ಥಾನದ ಸಚಿವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದರು. ಅದಾಗಲಿಲ್ಲ. 2ನೇ ಸ್ಥಾನದಲ್ಲಿ ಆದರೂ ಕೂಡ ಸಚಿವರನ್ನು ಅವರು ಮಾಡಬೇಕು, ಈ ಕೋಲಾರ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಬೇಕು, ನಮಗೂ ಕೂಡ ಕೋಲಾರ ಜಿಲ್ಲೆಯ ಉಸ್ತುವಾರಿಯಾಗಬೇಕು ಅನ್ನೋದು ನಮ್ಮ ಮನದಾಳದ ಆಸೆ ಕಾರ್ಯಕರ್ತರು ಮತ್ತು ಮುಖಂಡರುಗಳು. ದಯವಿಟ್ಟು ಕಾಂಗ್ರೆಸ್ ಪಕ್ಷದ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಜಾರಕಿಹೊಳಿ ಸಾಹೇಬರಿಗೆ, ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಖಂಡಿತವಾಗಲೂ ಕೂಡ ಕೊತ್ತೂರು ಮಂಜಣ್ಣವರಿಗೆ ಕೋಲಾರ ಮೇಲೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮ್ಮ ಹೆಸರು ಉತ್ತಳಿ ಶ್ರೀನಿವಾಸ್ ಅಂತ. ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿದೆ, ಮೆಂಬರ್ ಕೂಡ ಆಗಿದೆ, 3ನೇ ಮೆಂಬರ್ ಆಗಿದೆ. ಈಗ ಸಿದ್ದರಾಮಯ್ಯ ರಾಜೀನಾಮೆ ನಂತರ ನಮ್ಮ ರಾಜ್ಯದಲ್ಲಿ ಹೊಸ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇರೋದ್ರಿಂದ ನಮ್ಮ ಕೋಲಾರ ಜಿಲ್ಲೆಯ ಹಾಗೂ ಕೋಲಾರ ಕ್ಷೇತ್ರದ ಶಾಸಕರಾದ ಕೊತ್ತೂರು ಮಂಜಣ್ಣನವರು ಒಬ್ಬ ಕೆಳಮಟ್ಟದ ಸಮುದಾಯದ ಶಾಸಕರಾಗಿದ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಜಾತಿವಾರು ಸಚಿವ ಸಂಪುಟದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಅದು ಮೊದಲಿನ ಸಿದ್ಧಾಂತ ಇದೆ. ಮೊನ್ನೆನೇ ಆಗಬೇಕಾಯಿತು, ಕಾರಣಾಂತರದಿಂದ ತಪ್ಪಾಯಿತು. ಈ ಸಲ ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆಗೆ ಮಂಜಣ್ಣವರಿಗೆ ಜಾತಿವಾರು ಸಚಿವ ಸ್ಥಾನ ಕೊಡಲೇಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿಂದ ಇದ್ದೇ ಇದೆ. ಆದ್ದರಿಂದ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಸೋನಿಯಾ ಗಾಂಧಿ ಸಾಹೇಬರಿಗೆ ಮತ್ತು ಪ್ರಿಯಾಂಕಾ ಗಾಂಧಿ ಸಾಹೇಬರಿಗೆ ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ವೇಣುಗೋಪಾಲ್ ಸಾಹೇಬರಿಗೆ ಮನವಿ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅವ್ರ ಸಮುದಾಯ ಕೇವಲ 1,200-1,300 ಓಡ್ತಾ ಇಲ್ಲ. ಅಂತಾದರೆ ಜನರಲ್ ಗೆದ್ದು ಬಂದಿದ್ದಾರೆ. ಈಗ ನಾವು ಹಚ್ಕೊಳ್ಳೇಬೇಕು. ಆದ್ದರಿಂದ ದಯವಿಟ್ಟು ನಾವು ಹೈಕಮಾಂಡ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ದಯವಿಟ್ಟು ಈ ಸಮುದಾಯನ ಗುರುತಿಸಿ ಸಚಿವ ಸ್ಥಾನ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ತಮ್ಮ ಮುಖಾಂತರ. ನಾವೆಲ್ಲ ಏನು ಸೇರಿದ್ದೀವಿ, ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ನಮ್ಮ ಈ ಭಾಗದಲ್ಲಿ ಒಬ್ಬರು ಯಾರಾದರೂ ಉಸ್ತುವಾರಿ ಆದರೆ ನಮಗೆ ಏನು ಅನುಕೂಲ ಆಗ್ತಂದರೆ, ಈ ಶ್ರೀನಿವಾಸಪುರದಲ್ಲಿ ಶಾಸಕರಿಲ್ಲ, ಅಲ್ಲಿರೋ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತುಂಬ ಕಷ್ಟದಲ್ಲಿದ್ದಾರೆ.
ಮುಳಬಾಗ್ಲಲ್ಲಿ ಶಾಸಕರಿಲ್ಲ. ಅಲ್ಲಿ ಇವರು ಯಾಕಂದರೆ ಮುಳಬಾಗ್ಲ ಇದಕ್ಕೆ ಮೊದಲು ಮುಳಬಾಗ್ಲಲ್ಲಿ ಮಂಜಣ್ಣವರು ಶಾಸಕರಾಗಿರೋದ್ರಿಂದ ಅಲ್ಲಿರೋ ಕಾರ್ಯಕರ್ತರು ಬಾಂಧವ್ಯ ಚೆನ್ನಾಗಿರ್ತದೆ. ಶ್ರೀನಿವಾಸಪುರ ಅಂತ ಕಾರ್ಯಕರ್ತರು ಬಾಂಧವ್ಯನೂ ಮಂಜಣ್ಣ ಚೆನ್ನಾಗಿರ್ತದೆ. ಈಗ ಕೋಲಾರದಲ್ಲಿ ತುಂಬ ಅಭಿವೃದ್ಧಿ ಆಗ್ತದೆ. ಮನೆಲ್ಲ ನೀವೇ ನೋಡಿ, ನಿಮ್ಮ ಮುಂದೆನೆಲ್ಲ ಪ್ರೆಸ್ ಮೀಟ್ ಮಾಡಿ ಎಷ್ಟು ಅನುದಾನ ತಂದಿದ್ದೀರಿ, ಅಂಕಿ ಅಂಶಗಳು ಸಹ ನಿಮಗೆ ಎಲ್ಲ ಬಿಚ್ಚಿಟ್ಟಿದ್ದಾರೆ. ಇವೆಲ್ಲ ನೋಡಿದ್ರೆ ಈ ಕೋಲಾರ ಡಿಸ್ಟಿಕ್ಕಲ್ಲೇ ಕ್ಲೀನ್ ಹ್ಯಾಂಡ್, ಎಲ್ಲಿ ₹1 ಭ್ರಷ್ಟಾಚಾರ ಮಾಡಿದಿರಾ, ಯಾವ ಇದರಲ್ಲಿ ಏನು ಮಾಡಿದಂಥ ಏಕೈಕ ಶಾಸಕರು ಮಂಜಣ್ಣವರು. ನಮ್ಮೆಲ್ಲರ ಉದ್ದೇಶ ಒಂದೇ, ಈ ಥರ ಅವ್ರಿಗೆ ಏನಾದ್ರೂ ಸಚಿವ ಸ್ಥಾನ ಕೊಟ್ಟಿದ್ದಾದಲ್ಲಿ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ಎಲ್ಲ ಜನತೆಗಳಿಗೂ ಒಂದು ನ್ಯಾಯ ಸಿಗ್ತದೆ ಅಂತ ನಮ್ಮೊಂದು ಭಾವನೆ. ದಯವಿಟ್ಟು ಇದ್ರ ಬಗ್ಗೆ ಹೈಕಮಾಂಡ್ ಆಗಲಿ, ನಮ್ಮ ರಾಜ್ಯದ ನಾಯಕರಾಗಲಿ, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಇವರೆಲ್ಲ ಆಗಲಿ ಮಂಜಣ್ಣವರಿಗೆ ಜಿಲ್ಲೆಯ ಉಸ್ತುವಾರಿ ಕೊಟ್ಟು ಮಂತ್ರಿಗಿರಿ ಕೊಡಬೇಕಂತ ನಾವೆಲ್ಲ ಕೇಳ್ಕೊಳ್ತೀವಿ.